ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ರಜ್ಮೀಸ್ ಫುಡ್ ಕೋರ್ಟ್. ಇವತ್ತು ನಾನು ಮಲಬಾರ್ ಸ್ಟೈಲ್ ಎರಚಿ ಚೋರು ಅಂತ ಒಂದು ಅವರು ಮಾಡ್ತಾರೆ. ಸೊ ಆ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಸಪ್ರೇಟ್ 2 ಮಸಾಲೆ ಕೂಡ ಮಾಡಬೇಕು. ನಾನು ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ದೇನೆ. ನಾನು ಮಟನ್ನಲ್ಲಿ ಮಾಡ್ತಾ ಇದ್ದೇನೆ. ಸೊ ಮಟನಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ರೈಸಿಗೆ ಬೇಕಾಗುವಂಥ ಕೊಟ್ಟಿದ್ದೇನೆ. ಸೊ ಈಗ ಆನಿಯನ್ ತಗೊಂಡಿದ್ದೇನೆ, ಮತ್ತು ಟೊಮೆಟೊ, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಕೊರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್, ಇದನ್ನೆಲ್ಲ ಆಯಿಲ್ ಮತ್ತು ಆಯಿಲ್ಸ್ ಆಗ್ಬೋದು, ಗೀಸ್ ಆಗ್ಬೋದು, ನಿಮಗೆ ಯಾವುದು ಬೇಕು ಅದರಲ್ಲಿ ನೀವು ಫ್ರೈ ಮಾಡ್ಬೋದು. ನಾನು 2 ಕೂಡ ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ, ಟೊಮೆಟೊ ಮತ್ತು ಆನಿಯನ್ನು. ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, ಬೇಗ ಸಾಫ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಸಾಲ್ಟ್ ಹಾಕಿ ಸ್ವಲ್ಪ ಮುಚ್ಚಿಡ್ತೇನೆ, ಆಗ ಬೇಗ ಸಾಫ್ಟಾಗಿ ಸಿಗ್ತದೆ. ಆಲ್ಮೋಸ್ಟ್ ಸಾಫ್ಟಾಗಿದೆ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರು ಮತ್ತು ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನ್, ಟರ್ಮರಿಕ್ ಪೌಡರ್ 1/4 ಟೀ ಸ್ಪೂನ್, ಜೀರಾ ಪೌಡರ್ 1/4 ಟೀ ಸ್ಪೂನ್, ಮತ್ತು ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನು, ಮಟನ್ ಮಸಾಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇಷ್ಟನ್ನು ಎಲ್ಲ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡಿ, ಅಂದರೆ ಲೋ ಫ್ಲೇಮಲ್ಲಿ ಇಡಿ. ಫ್ರೈ ಮಾಡುವಾಗ ನಾವೆಲ್ಲ ಮಸಾಲೆ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡುವಂಥದ್ದು, ಚೇಂಜಸ್ ಏನಿಲ್ಲ. ಹಾಗೆ ಫ್ರೈ ಮಾಡಿದರೆ ಆಯಿತು. ಸೊ ಈಗ ಕೊರಿಯಾಂಡರ್ ಲೀವ್ಸ್ ಹಾಕಿದ್ದೇನೆ. ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಈಗ ನಾನು ಬೇಯಿಸಿಟ್ಟಂತಹ ಮಟನ್ ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. ಬೇಯಿಸುವಾಗ ಸಾಲ್ಟ್, ಪೆಪ್ಪರ್ ಮತ್ತು ಮಟನ್ ಮಸಾಲ, ಗರಂ ಮಸಾಲ ಇಷ್ಟು ಹಾಕಿ ಬೇಯಿಸಿಟ್ಟದ್ದು. ಇದೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೇನೆ. ಈಗ ಮಟನ್ ಮಸಾಲ ರೆಡಿಯಾಗಿದೆ. ಇದು ಆಲ್ರೆಡಿ ಬೆಂದಂತಹ ಮಟನ್ ಆದ ಕಾರಣ ಸ್ವಲ್ಪ ಹೊತ್ತು ಮಾತ್ರ ಮುಚ್ಚಿಟ್ಟು ಬೇಯಿಸ್ತೇನೆ. ಸೊ ಅದರ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಆಫ್ ಮಾಡ್ತೇನೆ. ಈಗ ರೈಸ್ ತಗೊಳ್ಳುವಂಥದ್ದು. ನೀವು ಯಾವುದು ರೈಸ್ ಊಟ ಮಾಡ್ತೀರಾ, ಬಾಯ್ಲ್ಡ್ ರೈಸಾ ಅಥವಾ ವೈಟ್ ರೈಸ್ ಯಾವುದು ನೀವು ಮಾಡ್ತೀರಾ ಅದನ್ನೇ ಮಾಡುವಂಥದ್ದು. ಸೊ ಅದಕ್ಕೆ ಹೋಲ್ ಸ್ಪೈಸಸ್ ಎಲ್ಲ ಹಾಕಬೇಕು, ಮತ್ತು ಸ್ವಲ್ಪ ಆಯಿಲ್ ಕೂಡ ಹಾಕಿದರೆ ಆಯಿತು. ಆಯಿಲ್ ಅಥವಾ ಗೀ ಯಾವುದು ಕೂಡ ಆಗ್ಬೋದು. ಹಾಕಿ ನೀರು ಚೆಂದ ಬಾಯ್ಲ್ ಆಗುವಾಗ ನಾವು ಯೂಸ್ ಮಾಡುವಂತಹ ಬಾಯ್ಲ್ಡ್ ರೈಸನ್ನು ಹಾಕಿ, ನಿಮಗೆ ಎಷ್ಟು ಅದೇ ಬೇಯ್ತದೆ ಅಷ್ಟರಲ್ಲಿ ನೀವು ವಿಸಿಲ್ ಮಾಡಿ ಬೇಯಿಸಬೇಕು. ನಾನು ಆಲ್ರೆಡಿ ನಮ್ಮ ಊರಿದ್ದೇ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ಸೊ ಅದು ಬೆಂದ ನಂತರ ಅದಕ್ಕೆ ಉಪ್ಪು ಸಹ ನೋಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪೆಲ್ಲ ನೋಡಿ, ಮತ್ತು ನಾವು ಆಲ್ರೆಡಿ ಮಾಡಿಟ್ಟಂತಹ ಮಟನ್ ಮಸಾಲೆ ಉಂಟಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆಗೋ ತನಕ ಮುಚ್ಚಿಟ್ರೆ ಆಯಿತು. ಮತ್ತು ಕೊರಿಯಾಂಡರ್ ಲೀವ್ಸ್ ಸ್ವಲ್ಪ ಹಾಕಿ, ತುಂಬ ಟೇಸ್ಟ್ ಆಗ್ತದೆ, ಒಮ್ಮೆ ಮಾಡಿ ನೋಡಿ. ಈಗ ಎಗ್ ಮಿಕ್ಸ್ಡ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್, ಆನಿಯನ್, ಜಿಂಜರ್ ಗಾರ್ಲಿಕ್ ಮತ್ತು ಟೊಮ್ಯಾಟೊ ಎಲ್ಲ ಕಟ್ ಮಾಡಿದ್ದೇನೆ. ಅಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡಬೇಕು. ನಾನೀಗ 7 ಎಗ್ ತಗೊಂಡಿದ್ದೇನೆ, ಅದಕ್ಕೆ ಬೇಕಾಗುವಂಥ ಕ್ವಾಂಟಿಟಿ. ಈಗ ಅದನ್ನು ಮಾಡುವಂಥ ರೀತಿ ನೋಡಿ. ಅದಕ್ಕೋಸ್ಕರ ಗರಂ ಮಸಾಲ, ಎಗ್ ಮಸಾಲ ತಗೊಂಡಿದ್ದೇನೆ. ಎಗ್ ಬಿರಿಯಾನಿ ಆದ ಕಾರಣ ಎಗ್ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ಮಾಡಿಟ್ಟಿದ್ದೆ. ಸೊ ಅದೇ ಕರಿ ಲೀವ್ಸ್, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಮತ್ತು ಲೆಮನ್ ಇಷ್ಟನ್ನು ತಗೊಂಡಿದ್ದೇನೆ. ಮತ್ತು ಮೊಸರು ಕೂಡ ಹಾಕಿದರೆ ಇತ್ತು. ಎಲ್ಲ ಒಟ್ಟಿಗೆ ಫ್ರೈ ಮಾಡಿ ಎಲ್ಲ ಸಾಫ್ಟ್ ಆಗೋ ತನಕ ಸಾಲ್ಟೆಲ್ಲ ಹಾಕಿ ಸ್ವಲ್ಪ ಬೇಕಾದರೆ ಮುಚ್ಚಿಡ್ಬೋದು. ನಿಮಗೆ ಈಸಿ ಮೆಥಡ್ ಬೇಕು ಅಂತ ಹೇಳಿದರೆ ಟೊಮೆಟೊ ಮತ್ತು ಆನಿಯನ್ನನ್ನು ಕುಕ್ಕರಲ್ಲಿ ಹಾಕಿ 1-2-3 ವಿಸಿಲ್ ತನಕ ಹಾಕಿದರೆ ತುಂಬ ಬೇಗ ಸಾಫ್ಟಾಗಿ ಸಿಗ್ತದೆ. ಈಗ ಎಲ್ಲ ಪೌಡರ್ಸ್ ಹಾಕಿದರೆ ಆಯಿತು. ಪೆಪ್ಪರ್ ಈಗ ಆಲ್ರೆಡಿ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕಿದರೆ ಆಯಿತು. ಎಲ್ಲ ಗ್ರೀನ್ ಚಿಲ್ಲಿ
ಮತ್ತು ಗ್ರೀನ್ ಚಿಲ್ಲಿ ಮಾತ್ರ ಹಾಗೆ ಹಾಕಿದ್ದೇನೆ. ಸೊ ಎಗ್ ಮಸಾಲ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್, ಪೆಪ್ಪರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ 1/2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಸೊ ಎಲ್ಲ ಕೂಡ ಅದರ ಹಸಿ ಸ್ಮೆಲ್ ಹೋಗಬೇಕು. ಎಲ್ಲ ಯಾವುದೇ ಮಸಾಲೆ ಮಾಡಬೇಕಾದ್ರೂ ಚೆಂದ ಫ್ರೈ ಮಾಡೋದು, ಯಾಕೆಂತೇಳಿದರೆ ಅದರ ಹಸಿ ಸ್ಮೆಲ್ ಹೋಗಲಿಕ್ಕೆ, ಇಲ್ಲದಿದ್ದರೆ ಅದು ಅದರ ಸ್ಮೆಲ್ಲೇ ಮುಂದೆ ಇರ್ತದೆ ನಾವು ಆಲ್ರೆಡಿ ಬಿರಿಯಾನಿ ಮಾಡಿದ ನಂತರ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾನು ಎಗ್ ಬೇಯಿಸಿಟ್ಟಂತಹ ಎಗ್ಗನ್ನು ಹಾಕಿದ್ದೇನೆ. ಹಾಕಿ ಒಮ್ಮೆ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ಅದು ಹುಡಿ ಆಗ್ತದೆ. ಕೊರಿಯಂಡರ್ ಲೀವ್ಸ್ ಹಾಕಿದ್ದೇನೆ. ಹಾಕಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಈಗ ಮೊಸರು ಹಾಕಿದ್ದೇನೆ. ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕಿದ್ದೇನೆ. ಹುಳಿ ಅಂತೇಳಿದರೆ ಅರ್ಧ ಕಪ್ ಸಾಕು. ಹುಳಿ ಇಲ್ಲದ ಮೊಸರು ಅಂತೇಳಿದರೆ 1 ಕಪ್ ತನಕ ಹಾಕ್ಬಹುದು. ಹಾಕಿ ಒಮ್ಮೆ ಮಿಕ್ಸ್ ಮಾಡಿ. ಈಗ ನಾನು ಜೀರಗ ಶಾಲಕ್ಕಿಯನ್ನು 1 ವಿಸಿಲ್ ಹಾಕಿ ಬೇಯಿಸಿ ಇನ್ನು ಇದಕ್ಕೆ ದಮ್ಮು ಥರ ಮೇಲೆ ಇಟ್ಟು ಹಾಕುವಂಥದ್ದು. ಸೊ ಅದನ್ನು ನಾನು ತೋರಿಸಲಿಲ್ಲ. ಸೊ ಆ ರೀತಿ ಮಾಡಿದರೆ ಈಗ ಇದು ಮಾಡುವಂಥದ್ದು ಚಿಕ್ಕು ಪುಡ್ಡಿಂಗು. ಸೊ ಅದಕ್ಕೋಸ್ಕರ ಒಂದು ಹಾಲು ತಗೊಂಡಿದ್ದೇನೆ. ಅರ್ಧ ಲೀಟರ್ ಹಾಲು ತಗೊಂಡು ಅದಕ್ಕೆ ಬೇಕಾದ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ ಬಾಯ್ಲ್ ಮಾಡಿ, ಅಂದರೆ ತುಂಬ ಬಾಯ್ಲ್ ಮಾಡೋದು ಬೇಡ, ಸ್ವಲ್ಪ ಬಿಸಿ ಆಗ್ತದಲ್ಲ ಆವಾಗ ಅಷ್ಟು ತನಕ. ಮತ್ತು ಚೈನಾ ಗ್ರಾಸ್ ಅದನ್ನು ಕೂಡ ಹಾಗೆ ಮೆಲ್ಟ್ ಮಾಡುವಂಥ ಬಿಸಿ ನೀರಲ್ಲಿ. ಆನಂತರ ಇದು ಅದರದ್ದು ಪ್ಯೂರಿ ತಗೊಂಡು ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡುವಂಥದ್ದು ಮಾಡಿ. ಈಗ ಹಾಲಿಗೆ ಉಂಟಲ್ಲ, ಹಾಲು ಸ್ವಲ್ಪ ಬಿಸಿ ಆಗುವಾಗ ಅದಕ್ಕೆ ನಾವು ಆಲ್ರೆಡಿ ಅಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ ಚೈನಾ ಗ್ರಾಸ್, ಅದನ್ನು ಹಾಕಬೇಕು. ಕೆಲವರು ಮಾಡುವಾಗ ಅದು ಒಡಿತದೆ, ಅಂದರೆ ತುಂಬ ಬಾಯ್ಲ್ ಆದಾಗ ಒಡಿಯುವಂಥದ್ದು. ಬಾಯ್ಲ್ ಆದರೆ ಸ್ವಲ್ಪ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ನಂತರ ಚೈನಾ ಗ್ರಾಸ್ ಹಾಕಬೇಕು. ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಆಯಿತು. ಡೈರೆಕ್ಟ್ ಕೂಡ ಹಾಕ್ಬೋದು, ಬೇಕಾದರೆ ಅದನ್ನು ಜಾಳಿಸಿ ಕೂಡ ಹಾಕ್ಬೋದು. ಹಾಕಿ ಮಿಕ್ಸ್ ಮಾಡಿ. ಈಗ ನೀವು ಯಾವ ಶೇಪಿಗೆ ಮಾಡ್ತೀರಾ ಆ ಶೇಪಲ್ಲಿ ಪ್ಲೇಟಲ್ಲಿ, ಬೇಕಾದರೆ ಪ್ಲೇಟಲ್ಲಿ ಅಥವಾ ಬೌಲು ಅಥವಾ ಪುಡ್ಡಿಂಗದ್ದು ಪ್ಲೇಟೆಲ್ಲ ಸಿಗ್ತದಲ್ಲ ಅದರಲ್ಲಿ ಸಹ ಆಗ್ತದೆ. ನಾನೀಗ ಪ್ಲೇಟಲ್ಲಿ ಗೀ ಸ್ವಲ್ಪ ಫುಲ್ ಅದಕ್ಕೆ ಹಾಕಿ ಮಸಾಜ್ ಮಾಡಿ ಅದರ ಮೇಲೆ ಹಾಕುವಂಥದ್ದು. ಮತ್ತು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಡಬೇಕು. ಮತ್ತು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಬೋದು, ಅದರಲ್ಲಿ ಕಟ್ ಕೂಡ ಮಾಡ್ಬೋದು.
ಆಗಿದೆ. ಸೊ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹಾಗೆ ಕೂಡ ಮಾಡಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನಿಮಗೆ ಯಾವ ಥರ ಬೇಕು ಸೈಜ್ ಆ ಥರ ಕಟ್ ಮಾಡಿದರೆ ಆಯಿತು. ಊರಲ್ಲಿ ಸಿಗುವಂಥ ಬೆಂಡೆಕಾಯಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ ರೆಸಿಪಿ. ಸೊ ಈ ರೀತಿ ಕಟ್ ಮಾಡಿ ಅದಕ್ಕೆ ಟೊಮೆಟೊ, ಆನಿಯನ್, ಗ್ರೀನ್ ಚಿಲ್ಲಿ ಇಷ್ಟೇ ತಗೊಳ್ಳುವಂಥದ್ದು. ಮತ್ತು ಬೆಂಡೆಕಾಯಿಯನ್ನು ಕಟ್ ಮಾಡಿಟ್ಟಿದ್ದೇನೆ. ಕಟ್ ಮಾಡಿ ಬೆಂಡೆಕಾಯಿಯನ್ನು ಸ್ವಲ್ಪ ತೆಂಗಿನಕಾಯಿ ಕೂಡ ತಗೊಂಡಿದ್ದೇನೆ. ತೆಂಗಿನಕಾಯಿ ಕೂಡ ಹಾಕಲಿಕ್ಕೆ ಉಂಟು, ತೆಂಗಿನ ತುರಿ. ಸೊ ಎಲ್ಲವನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ. ಒಟ್ಟಿಗೆ ಮಿಕ್ಸ್ ಮಾಡಿ ನಾನು ಮಾಡುವಂಥದ್ದು. ಮಿಕ್ಸ್ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಸೊ ಈಗ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡುವಂಥದ್ದು. ಸೊ ಇದಕ್ಕೆ ನಾನೀಗ ಗಾರ್ಲಿಕ್ ಹಾಕಿದ್ದೇನೆ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.